ಇನ್ನು ಥೌಸಂಡ್ ಐಲ್ಯಾಂಡ್ಸ್ ಎಲ್ಲ ನೋಡ್ಕೊಂಡ್ಬಿಟ್ಟು ನೈಟ್ ಅಲ್ಲೇ ಸ್ಟೇ ಮಾಡಿದ್ವಿ. ಇನ್ನು ಮಾರ್ನಿಂಗ್ ಎದ್ದಿದ ತಕ್ಷಣ ಹೋಟೆಲಲ್ಲಿ ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್ ಇತ್ತು. ಸೊ ಒಂದೊಂದು ಹೋಟೆಲಲ್ಲಿ ಇರುತ್ತೆ, ಒಂದೊಂದು ಹೋಟೆಲಲ್ಲಿ ಇರೋದಿಲ್ಲ. ನಾವು ಕ್ಯುಬೆಕಲ್ಲಿರೋ ಹೋಟೆಲಲ್ಲಿ ಇರಲಿಲ್ಲ. ಸೊ ಇಲ್ಲಿ ಥೌಸಂಡ್ ಐಲ್ಯಾಂಡ್ ಹೋಟೆಲಲ್ಲಿ ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್ ಇತ್ತು. ಇನ್ನು ಅದು ತಿನ್ಕೊಂಡ್ಬಿಟ್ಟು ಇನ್ನು ನಾವು ಹೋಗೋ ದಾರಿಯಲ್ಲೇ ಕಿಂಗ್ಸ್ಟನ್ ಬರುತ್ತೆ. ಸೊ ಕಿಂಗ್ಸ್ಟನಲ್ಲಿ ಏನಾದರೂ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ಅಲ್ಲಿಗೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊತಾ ಇದ್ವಿ. ಇನ್ನು ಅವತ್ತು ನಮ್ಮದು ಆ್ಯನಿವರ್ಸರಿ ಇತ್ತು. ಸೊ ಹಾಗಾಗಿ ಫ್ರೆಂಡು ಕೇಕ್ ಎಲ್ಲ ತರಿಸಿದ್ರು ಸರ್ಪ್ರೈಸಾಗಿ, ನಮಗೆ ಗೊತ್ತಿರಲಿಲ್ಲ. ಇನ್ನು ಹೋಗೋ ಟೈಮಲ್ಲಿ ಇನ್ನು ಕೇಕು ಕಟ್ ಮಾಡಿಸ್ಬಿಟ್ರು. ಇನ್ನು ಕೇಕ್ ಕಟ್ ಮಾಡಿಕೊಂಡು ಇನ್ನು ಅಲ್ಲಿಂದ ಸ್ಟಾರ್ಟ್ ಆದ್ವಿ ನಾವು. ಅಲ್ಲಿಂದ ಮತ್ತೆ ಹೋಗ್ತಾ ಹೋಗ್ತಾ ಕಿಂಗ್ಸ್ಟನ್ಗೂ ಸ್ಟಾಪ್ ಮಾಡಿದ್ವಿ. ಅಲ್ಲಿ ಕಿಂಗ್ಸ್ಟನಲ್ಲಿ ವಾಟರ್ ಫ್ರಂಟ್ ಅಂತ ಇರುತ್ತೆ ಡೌನ್ ಟೌನ್ ಹತ್ರ. ಸೊ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಹಾಗಾಗಿ ಇನ್ನು ಅಲ್ಲಿಗೆ ಹೋದ್ವಿ, ಅದು ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಅಲ್ಲಿ ಕ್ರೂಸ್ ಎಲ್ಲ ಇರುತ್ತೆ, ಕ್ರೂಸ್ ಎಲ್ಲ ಬರುತ್ತೆ, ಅದರಲ್ಲಾದರೂ ಹೋಗ್ಬೋದು. ಬಟ್ ನಮಗೆ ಟೈಮ್ ಇರಲಿಲ್ಲ. ನಾವು ಈವ್ನಿಂಗು ಕಾರ್ ರಿಟರ್ನ್ ಕೊಡಬೇಕು, ರೆಂಟಲ್ ಕಾರಲ್ಲಿ ಬಂದಿದ್ದು. ಸೊ 8 o'clock ಒಳಗಡೆ ರಿಟರ್ನ್ ಕೊಡಬೇಕು. ಹಾಗಾಗಿ ನಾವು ಕ್ರೂಸ್ ಏನು ಪ್ಲ್ಯಾನ್ ಮಾಡಿಲ್ಲ, ಸುಮ್ಮನೆ ಅಲ್ಲಿ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಇನ್ನು ನನಗೆ ಈ ಪ್ಲೇಸ್ ತುಂಬ ಇಷ್ಟ ಆಯಿತು. ಮಕ್ಕಳೆಲ್ಲ ಓಡಾಡ್ತಾ ಇದ್ರಲ್ಲ, ಕಲ್ಲೆಲ್ಲನೂ ದೊಡ್ಡ ದೊಡ್ಡ ಕಲ್ಲುಗಳಿದ್ದಾವೆ, ಏನು ಪ್ರಾಬ್ಲಮ್ ಏನಿರೋದಿಲ್ಲ. ಬಟ್ ಚೆನ್ನಾಗಿತ್ತು ನೋಡೋದಕ್ಕೆಲ್ಲನೂ, ಫೋಟೋಸ್ಗೆಲ್ಲ ತುಂಬ ಚೆನ್ನಾಗಿ ಬಂತು ಆ ಪ್ಲೇಸ್ ಅಂತನೂ. ಇನ್ನು ಕಿಂಗ್ಸ್ಟನ್ ನೋಡ್ಕೊಂಡು ಇಲ್ಲಿ ವಾಟರ್ ಫ್ರಂಟ್ ನೋಡ್ಕೊಂಡ್ಬಿಟ್ಟು ಕಿಂಗ್ಸ್ಟನಲ್ಲಿ ನೆಕ್ಸ್ಟ್ ಇನ್ನೊಂದು ಪ್ಲೇಸಲ್ಲಿ ಸ್ಟಾಪ್ ಮಾಡ್ತೀವಿ. ಅದು ಯಾವ ಪ್ಲೇಸು, ಅದು ಹೇಗಿದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ.